ಜಿಲ್ಲೆಯ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಗಡೀಪಾರು ಮಾಡಬೇಕೆಂದು ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ ಮನುಮುತ್ತಪ್ಪ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮನುಮುತ್ತಪ್ಪ, ನಾಪೋಕ್ಲುವಿನಲ್ಲಿ ಇತ್ತೀಚೆಗೆ ಗೌತಮ್ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಇದು ಶಾಂತಿ ಕದಡುವ ಯತ್ನವಾಗಿದ್ದು, ಹಲ್ಲೆ ಮಾಡಿದವರನ್ನ ತಕ್ಷಣ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ನಾನು ನನ್ನ ಫ್ಯಾಮಿಲಿ ಬಂದವರು ನೇರವಾಗಿ ನಾಪೋಕ್ಲು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆದ ನಂತರ ಅರೆಸ್ಟ್ ಆಗಿದೆ. ನಾಪೋಕ್ಲು ಅರೆಸ್ಟ್ ಆಗಿದೆ, ಬೈಕ್ ಸಮೇತ ಸೀಸ್ ಆಗಿದೆ, ಎಲ್ಲವೂ ಆಗಿದೆ. ಇದು 18ರಿಂದ 20 ವಯಸ್ಸಿನ ಮಕ್ಕಳು. ನಾನು ಯಾಕೆ ಉದಾಹರಣೆ ಕೊಟ್ಟಿದ್ದಷ್ಟೇ. ಇದು ಅಂದರೆ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೆ. പക്ഷേ ನಾಪೋಕ್ಲಾಗಿದ್ರೆ ಇದು ರಿಜಿಸ್ಟರ್ ಆಗ್ತಿತ್ತು ಏನೋ ಗೊತ್ತಿಲ್ಲ. ಈ ರೀತಿಯ ಭಯವನ್ನು ಸೃಷ್ಟಿಸ್ತಕ್ಕಂಥದ್ದು, ಹಲ್ಲೆ ಮಾಡತಕ್ಕಂಥದ್ದು ಬಹಳಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದೆ. ಈ ಒಂದು ಆರೋಪಿಗಳು, ವಿಶೇಷವಾಗಿ ಈ ಆರೋಪಿಗಳು ಗಾಂಜಾ ವ್ಯಸನೆ ಮಕ್ಕಳು ಇದರಲ್ಲಿ ಕಟ್ಲಿಂಗ್ ಅದರಲ್ಲೂ ಸಮೇತ ಇವರು ತೊಡಗಿಸಿಕೊಂಡು ಇದು ಮಾಡ್ತಾ ಇದ್ದಾರೆ. ಇದರ ಬಗ್ಗೆಯೂ ಸಮೇತ ನಾವು ನಾಪೋಕ್ಲು ಪೊಲೀಸ್ ಸ್ಟೇಷನ್ಗೆ ಹಿಂದೆ ಈ ಹೊಸ ಎಸ್ಐ ಬಂದಿದ್ದಾರೆ. ಹಿಂದೆ ಇದ್ದಂಥ ಪೊಲೀಸ್ ಅಧಿಕಾರಿಗಳಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟರು, ಯಾವುದೇ ಕ್ರಮಗಳು ಎಲ್ಲದಕ್ಕೂ ಏನಾಗ್ತದೆ ಅಂತಂದರೆ, ಅಲ್ಲೇ ಒಬ್ಬ ಬಲಿಷ್ಠ ವ್ಯಕ್ತಿ ಇದ್ದಾನೆ, ರಾಜಕೀಯವಾಗಿ ಬಲಿಷ್ಠ ವ್ಯಕ್ತಿ ಇಸ್ಮಾಯಿಲ್ ಅಂತ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ. ಅವನ ಎಲ್ಲ ವ್ಯವಸ್ಥೆಗಳು ಅವನಲ್ಲಿ ನಡೀತದೆ. ಅಲ್ಲಿ ಸ್ಟೇಷನ್ನಲ್ಲಿ ಎಲ್ಲ ವ್ಯವಸ್ಥೆಗಳು ಅವನು ನಡೀತದೆ. ಅವನ ಮಾತು ಮೀರಿ ಯಾವುದೇ ಕೇಸುಗಳಲ್ಲಿ ರಿಜಿಸ್ಟರ್ ಆಗುತ್ತೆ. ಅವರವರ ಸಮುದಾಯ ಯಾವ ಮಟ್ಟಕ್ಕೆ ಇದ್ದಾರೆ ಅಂತಂದರೆ, ಬಹುಶಃ ಇತ್ತೀಚೆಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಇತ್ತೀಚೆಗೆ ಇಸ್ಮಾಯಿಲ್ ಅಂತೇಳುವಂಥ ಈ ವ್ಯಕ್ತಿ ಸ್ಟೇಷನ್ ಒಳಗಡೆ ಇದ್ದಾನೆ. ಅವನ ಮಕ್ಕಳು ಮತ್ತು ಅವನ ತಂಡದವರು, ಅವನ ಸೇಲ್ಸ್ಮೆನ್ಸ್ ನಾಪೋಕ್ಲು ಪೊಲೀಸ್ ಸ್ಟೇಷನ್ ಎದುರುಗಡೆ ಅವರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಈ ಮಟ್ಟಕ್ಕೆ ಆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇವತ್ತು ಹೇಳ್ತಾನೆ, ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾನೆ, ನನ್ನ ಮಗ ಅಮಾಯಕ, ನಾವು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾವು ಹಿಂದೂ ಸಮಾಜದ ಒಂದು RSSನ 100 ದಿವಸದ ಕಾರ್ಯಕ್ರಮ ಮಾಡುವಾಗ ನಾವೇಕೆ ರಾಜಕೀಯ ಬೇಕು? ನಮಗೆ ರಾಜಕೀಯಕ್ಕೆ ಸಮಯ ಇಲ್ಲ, ರಾಜಕೀಯನೇ ಬೇರೆ. ಈ ರೀತಿ ಬಾಲಿಶ ಹೇಳಿಕೆಗಳು ಕೊಡ್ತಾರೆ. ಅವನ ಮಗನ ಮೇಲೆ ಸಮೇತ, ಹಿಂದೆ ಅವರ ಮಕ್ಕಳ ಮೇಲೆ ಸಮೇತ ಈ ಒಂದು ಗಾಂಜಾಗಳ ಬಗ್ಗೆ ಕಂಪ್ಲೇಂಟ್ ಆದಾಗ ಈ ಮಂಜುನಾಥ್ ದೇಸಾಯಿ ಹೇಳೋರು ಅವ್ರನ್ನ ಗಣನೆಗೆ ತಗೊಂಡು ಬಿಟ್ಟುಬಿಡ್ತಾರೆ. ಕಂಪ್ಲೇಂಟ್ ಮಾಡಿದ್ರೆ ಬಿಟ್ಟುಬಿಡ್ತಾರೆ. ಅಲ್ಲಿ ನಾಪೋಕ್ಲಂತೂ ಗಾಂಜಾ ವ್ಯಸನಿಗಳ ಕೂಡ ಇದೆ. ಅದು ಇವರು ಏನಾಗ್ತಾರೆ ಅಂತಂದರೆ, ಹೆಚ್ಚಿನ ಮಟ್ಟದಲ್ಲಿ ಯುವಕರು ಇವರು ನಮ್ಮ ಒಂದು ನಾಗರಿಕರಿಗೆ ಥ್ರೆಟ್ ಆಗಿ ಆಗ್ತಾ ಇದೆ. ಇವತ್ತೊಂದು ಥ್ರೆಟ್, ಆ ಯುವಕರೆಲ್ಲ ಥ್ರೆಟ್. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿಸ್ತಿದ್ದಾರೆ. ಪಾಪ ನಮ್ಮ MMRನ ಒಬ್ಬ ಸಹೋದರ, ಮುಸಲ್ಮಾನ್ ಸಹೋದರ ವಿಡಿಯೋದಲ್ಲಿ ಹಾಕಿದ್ದಾನೆ, ನಾವು ಇವ್ರು ಮಾಡಿದ ತಪ್ಪು, ಯಾರು ಇಸ್ಮಾಯಿಲ್ನ ಮಗ ಸೇರಿ ಏನು ಆರೋಪಿಗಳು ಮಾಡಿದ್ದಾರೆ, ಅವ್ರು ಮಾಡಿದ ತಪ್ಪು, ಆ ಕಿಡಿಗೇಡಿಗೆ ನಾವು ಬೆಂಬಲಿಸಬಾರ್ದು, ನಾವು ಅನ್ಯಾಯವಾಗಿ ಇರಬೇಕು ಅಂತ ಹೇಳುವಾಗ ಇವರು ಕಂಪ್ಲೇಂಟ್ ನಾವು 5 ಜನ ಕೊಟ್ಟಿದ್ವಿ. ಅದರಲ್ಲಿ ಒಬ್ಬರದ್ದು ನಾವು ಬಿಟ್ಟಿದ್ದಾರೆ, ರಾಶಿದ್ ಅಂತೇಳಿ ಇಬ್ಬರು ಇದ್ದಾರೆ. ಆ ರಾಶಿದ್ ಅಂತೇಳಿ ಯಾರನ್ನು ಪೊಲೀಸರು FIR ಮಾಡಲಿಲ್ಲ. ಆ FIR ಮಾಡೋದಂತ ರಾಶಿದ್ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಆ ಹುಡುಗನಿಗೆ ಧಮಕಿ ಹಾಕ್ತಾನೆ. ನೀ ಭಾಳ ನೀನು ನಾಪೋಕ್ಲು ಬಾ, ನಿನ್ನ ಎಂತ ಹಾಕು, ಹಂಗನ ಹಾಕಿ ನಿನ್ನ ಅಂತೇಳಿ ನಾವು SP-ಗೆ ಅದನ್ನೆಲ್ಲ ಕೊಟ್ಟು ಬಂದಿದ್ವಿ. ನಾವು ಇವತ್ತು SP-ಗೆ ದೂರು ಸಮೇತ ಇದರ ಬಗ್ಗೆ ಮನವಿಯನ್ನು ಕೊಟ್ಟು ಎಲ್ಲವೂ ನಾಪೋಕ್ಲನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಬಂದಿದ್ವಿ. ಅದ ಕಾರಣ ಮುಂದಿನ ದಿನಗಳಲ್ಲಿ ನಾಳೆ ನಾಪೋಕ್ಲನಲ್ಲಿ ಒಂದು ಬಲಿಷ್ಠವಾದ ಪೊಲೀಸ್ ಠಾಣೆಯ ನಿರ್ಮಾಣ ಆಗಬೇಕು. ಅದರೊಟ್ಟಿಗೆ ಈ ಧ್ವಜವನ್ನು ಕಟ್ಟಿದ್ದಾರೆ, ಆ ಭಗವದ್ಧ್ವಜವನ್ನು ಕಟ್ಟಿದ್ದಕ್ಕೆ ಮತ್ತು ಸಂಸ್ಕೃತಿ ಹುಟ್ಟಿದ್ದಕ್ಕೆ ನೀವೇ ಆಗಲಿ ಅಂದರೆ ಮಲಯಾಳ ಭಾಷೆ, ನೀವೇ ಆಗಲಿ ಕಟ್ಟಲಿಕ್ಕೆ ನಾಪೋಕ್ಲು ನಮ್ಮದು. ಇದರ ನಾಪೋಕ್ಲು ಸಮಾವೇಶ ಆಗಲಿಲ್ಲ, ಬಹಿರಂಗ ಸಮಾವೇಶ ಆಗಲಿಲ್ಲ. ನಾವು ಭಾಳ ಸಮಯ ಆಯಿತು ಸಮಾವೇಶ ನಾಪೋಕ್ಲಲ್ಲಿ ಹಿಂದೂ ಸಮಾವೇಶ ಮಾಡಬೇಕು ಅಂತ ಒಂದು ನೀವು ಈ ಇದಕ್ಕೆ ಉತ್ತರವಾಗಿ ನಾವೊಂದು ನಾಪೋಕ್ಲು
ನಾಪೋಕ್ಲಲ್ಲಿ ನಾವು ಮೊನ್ನೆ ಬಲಮೋಟೆಯಲ್ಲೇ ನಾವು ತೀರ್ಮಾನ ಮಾಡಿದ್ವಿ. ನಾಪೋಕ್ಲಲ್ಲಿ ಒಂದು ಬೃಹತ್ ಹಿಂದೂ ಸಮಾವೇಶ ಕೆಲವೇ ದೇಶಗಳಲ್ಲಿ ಡೇಟ್ಸ್ ಅಂತ ನಿಗದಿ ಮಾಡಿದ್ವಿ. ಬೃಹತ್ ಅಂತಂದರೆ ನಾಪೋಕ್ಲು ಅಥವಾ ಕೊಡಗಿನ ಇತಿಹಾಸದಲ್ಲೇ ಒಂದು ಕಂಡರಿಯದ ಸಮಾವೇಶ ಖಂಡಿತವಾಗಿ. ಈ ಮನುಷ್ಯ ನಮ್ಮ ಮಗ್ಗಿಶಾಸ್ತ್ರ ಬರೋದು ಬೇಡ, ಅದರ ಈ ಮನುಷ್ಯನಿಗೆ ಬಂದರೆ ಅದರ ಪಾವಿತ್ರ್ಯತೆ ಹಾಳಾಗ್ತದೆ. ಏನು ಬೇಕಾದ್ರೆ ಅವ್ರ ಮಸೀದಿಯಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಇಂಥ ವ್ಯಕ್ತಿಗಳು ನಮ್ಮ ಮಗ್ಗಿಶಾಸ್ತ್ರ ಬಂದು ನಮ್ಮ ಒಂದು ಪವಿತ್ರ ದೇವಸ್ಥಾನದ ಒಂದು ಪಾವಿತ್ರ್ಯತೆ ಹಾಳಾಗ್ತದೆ. ಅವರು ಪ್ರಮಾಣ ಮಾಡಿದ್ದೇವೆ ನನಗೆ, ನಾನು ಸವಾಲು ಹಾಕ್ತೀನಿ, ಅವರ ಮಕ್ಕಳು ಏನೆಲ್ಲ ವ್ಯವಹಾರ ಮಾಡ್ತಿದ್ದಾರೆ, ಅವರ ವ್ಯಸನಿಗಳಲ್ಲ, ಅವರ ಬೆಟ್ಲರ್ಸ್ ಅಲ್ವ ಅಂತ ಹೇಳುವಂಥದ್ದನ್ನ ಅವರು ಪ್ರಮಾಣ ಮಾಡಿ, ಅಕ್ರಮ ಚಟುವಟಿಕೆಗಳಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ಅದನ್ನು ಪ್ರಮಾಣ ಮಾಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾನೆ, ಎಷ್ಟು ಕಮಿಷನ್ ತೆಗಿತಿದ್ದಾನೆ, ಕೆಲಸಗಳಲ್ಲಿ ಎಷ್ಟು ಕಮಿಷನ್ ತೆಗಿತಿದ್ದಾರೆ, ಸರ್ಕಾರದ ಕೆಲಸಗಳಲ್ಲಿ ಎಷ್ಟು ನಮಗೊತ್ತು ಎಷ್ಟು ಪರ್ಸೆಂಟ್ ಇರ್ತಾರೆ, ಯಾವುದೇ ಕಾಂಟ್ರಾಕ್ಟ್ ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟು ಪರ್ಸೆಂಟ್ ಕಮಿಷನ್ ತೆಗಿತಿದ್ದಾನೆ. ಇಂಥ ನೀಚ ಕೆಲಸ ಮಾಡಿಕೊಂಡು ನಮ್ಮ ಟೆಂಪಲ್ಗೆ ಬರ್ತಾರೆ ಪ್ರಮಾಣ ಸಿದ್ಧಿಕ್ಕೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಇವರೇ ತಡೆದಿದ್ದು ಅದನ್ನು ತಿರ್ಸಿ ಇವರ ಸ್ಟೇಟ್ಮೆಂಟನ್ನು ತಿರ್ಸಿ ಹೇಳ್ತಾರೆ. ಇವ್ರನ್ನ ಕೇಳಿದ್ದಾರೆ, ಫೋನಲ್ಲಿ ಕೇಳಿದ್ದಾರೆ, ಇವರು ಪಾರಾಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಇವರೇ ಅದನ್ನು ತಡೆದಿದ್ದು. ಇವ್ರನ್ನ ಕೇಳಿದಾಗ ನನ್ನ ಮಗ ಇದ್ದಾನೆ ಅಂತ ಕೇಳಿದ್ರು. ಇಲ್ಲ ಹೌದು ನಿಮ್ಮ ಮಗ ಇದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಪತ್ರಿಕೆಯಲ್ಲಿ ಹೇಳ್ತಾನೆ ಅಲ್ಲಿ ಇದ್ದವರೇ ಹೇಳಿದ್ರು ಮಗ ಇಲ್ಲ ಅಂತ ಹೇಳಿದ್ರು. ಅಕ್ರಮ ಚಟುವಟಿಕೆಗಳು, ಇಲ್ಲೀಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಇದನ್ನು ಪೊಲೀಸರು ಫ್ರೀಯಾಗಿ ಬಿಡದೆ ಇವರ ಸೋಕಿ ಇವತ್ತು ಗ್ರಾಮ ಪಂಚಾಯತ್ ಅಂತ ಅವರದೇ ಗ್ರಾಮ ಪಂಚಾಯತ್ ನಾವು ಕೊಡಗಿನಲ್ಲಿ ಅತಿ ದೊಡ್ಡ ಪಂಚಾಯತಿ ಆದರೂ ಸಂಪೂರ್ಣ ಅಧಿಕಾರ ಅವರ ಕೈಯಲ್ಲಿ ಅವರ ಬಹಳಷ್ಟು ಮಂದಿ ಅಲ್ಲಿ ಮರ್ಯಾದೆಗೆ ಒಂದು ಪಿ ಡಿ ಒವನ್ನು ಇಲ್ಲಿ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, ಪಿ ಡಿ ಒವನ್ನು ನಡೆಸಲಿಕ್ಕೂ ಬಿಡೋದಿಲ್ಲ. ಇಲ್ಲೀಗಲ್ ಆಗಿ ಕಟ್ಟಡಗಳನ್ನು ಕಟ್ತಾರೆ, ಇಲ್ಲೀಗಲ್ ಆಗಿ ಲೈಸೆನ್ಸ್ಗಳನ್ನು ಕೊಟ್ಕೊಳ್ತಾರೆ. ಅವರು ಆಡಿದ್ದೇ ಆಟ ಈ ರೀತಿ ಆಗ್ತದೆ ಕಾನೂನು ಭಾಗದಲ್ಲಿ. ನನಗೆ ನೋವಾಯಿತು, ಮೊನ್ನೆ ಮೊರಣ್ಣನವರು ಕೊಟ್ಟಂಥ ಹೇಳಿಕೆ ತುಂಬ ನೋವಾಯಿತು, ಹಾಸ್ಪಿಟಲ್ಲಿ ಕೊಟ್ಟಂಥ ಹೇಳಿಕೆ ತುಂಬ ನೋವಾಯಿತು. ಯಾಕೆಂತಂದರೆ ಈ ವ್ಯಕ್ತಿ ಗೌತಮ್ ದೇವರ ವ್ಯಕ್ತಿ ಇಷ್ಟರ ತನಕ ನಮ್ಮ ಬಲಮೋಟೆ ಬಿಟ್ಟು ಬೇರೆ ಎಲ್ಲಿಯೂ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡಿಲ್ಲ. ಅವನೊಬ್ಬ ಶ್ರಮಜೀವಿ, ಅವನಾಯಿತು, ಅವನ ಪಾಠ ಆಯಿತು, ಅವನ ಕೆಲಸ ಆಯಿತು, ಅಷ್ಟೇ ಮಾಡ್ತಿರ್ತಕ್ಕಂಥದ್ದು. ಈ ವ್ಯಕ್ತಿಗೆ ಈ ಆರೋಪಗಳು ಯಾರನ್ನ ಗಂಧಗಳೇ ಗೊತ್ತಿಲ್ಲ. ಇವರು ನಾವು ಕಳಿಸಿದ್ದು ಮೈಕ ತೆಗೆದುಕೊಂಡು ವಾಪಸ್ ಬರಕ್ಕೆ ಹೋಗ್ತಿದ್ರೆ ಪನ್ನಣ್ಣನವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಧ್ಯದಲ್ಲಿ ಒಂದು ಘರ್ಷಣೆ ಆಗಿದೆ, ಇವರು ಓವರ್ ಸ್ಪೀಡ್ ಹೋಗ್ತಿದ್ದಾರೆ. ಓವರ್ ಸ್ಪೀಡ್ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನಾಪೋಕ್ಲು ಟೌನ್ ಮಧ್ಯೆ ಓವರ್ ಸ್ಪೀಡ್ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಮತ್ತು ಅದು ಲೋಡೆಡ್ ಗಾಡಿ, ಅದು ಪಿಕಪ್ ಲೋಡೆಡ್ ಗಾಡಿ, ಮೈಕ್ ಸೆಟ್ ಸಮೇತ ಇತ್ತು, ಬೇರೆ ವಸ್ತುಗಳಿತ್ತು, ಲೋಡೆಡ್ ಗಾಡಿ. ಅಷ್ಟು ಸ್ಲೋ ಆಗಿ ಹೋಗಿದ್ದಾರೆ. ಇವರು ಹೇಳ್ತಾರೆ ಅಲ್ಲಿ ದಾರಿ ಮಧ್ಯೆ ಇವರು ಸ್ಪೀಡಾಗಿ ಹೋದರು, ಅಲ್ಲಿ ಮಾತಿನ ಚಕಮಕಿ ಆಯಿತು. ತಿರ್ಗಾ ಬಂದು ಇವರು ಪಾರ್ಕ್ ಮಾಡಿದಲ್ಲಿ ಮಾತಿನ ಚಕಮಕಿ ಆಯಿತು, ಆ ರೀತಿ ಹಲ್ಲೆ ಆಯಿತು ಅಂತ ಹೇಳುವಂಥ ಸಮರ್ಥನೆ ಇದು ಕಂಡಲ್ಲ. ಗ್ರಾಮ ಪಂಚಾಯಿತಿ ಸದಸ್ಯ ಪ್ರದೀಪ್ ಮಾತನಾಡಿ, ಅಹಿತಕರ ಘಟನೆಗಳು ನಡೆದಾಗ ಅಥವಾ ಅನ್ಯಾಯ ಸಂಭವಿಸಿದಾಗ ಪಕ್ಷಾತೀತ ಮತ್ತು ಧರ್ಮಾತೀತವಾಗಿ ಖಂಡಿಸಬೇಕೆಂದರು. ಆದರೆ ಮೊನ್ನೆ ಏನು ನಾಪೋಕ್ಲಲ್ಲಿ ಘಟನೆ ಆಯಿತು, RSSನ 3 ವರ್ಷದ ಕಾರ್ಯಕ್ರಮ ನಿಮಿತ್ತ ಒಂದು ಏನೋ ಭಗವತ್ ಧ್ವಜ ಇಟ್ಕೊಂಡು ಒಂದು ಗಾಡಿ ಬರ್ತದೆ. ಆ ಗಾಡಿ ಬರೋದಿಗೆ ಏನೋ ಕಿಡಿಗೇಡಿಗಳು ಗಲಾಟೆ ಮಾಡಿದ್ದಾರೆ. ಆ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಆ ಘಟನೆ ಏನು ಈಗ ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾರೆ, ಸೌಹಾರ್ದತೆಯಿಂದ ಬದುಕಬೇಕು, ಸಾಮರಸ್ಯದಿಂದ ಬದುಕಬೇಕು, ಕೇವಲ ಭಾಷಣಕ್ಕೆ ಆಗಬಾರ್ದು. ಇಲ್ಲಿ ಅವರಿಗೆ ಮಾರಲಿ ಸಪೋರ್ಟ್ ಹೇಗೆ ಬರ್ತದೆ ಅಂದರೆ ಅವ್ರನ್ನ ಬೆಂಬಲಿಸಿದ್ರೆ ಮಾತ್ರ. ಈಗ ನೋಡಿ ಅವ್ರನ್ನ ಸಮರ್ಥನೆ ಯಾಕೆ ಮಾಡ್ತಾರೆ ಅರ್ಥ ಆಗ್ತದೆ. ಏನೊಂದು ಹೇಳ್ತಾರೆ ನೋಡಿ, ಕಾಗೆಗೆ ದುಡ್ಡು, ಆ ವಿಚಾರ ಏನೇ ಇರೋದು. ಆದರೆ ಈ ಥರ ಕಿಡಿಗೇಡಿತನ ಸಮಾಜದಲ್ಲಿ ಶಾಂತಿ ಕೊಡೋದು ಕೆಲಸ ಮಾಡಿದ್ರೆ ಅದು ಯಾರೇ ಆಗಿರಬೇಕು, ಅದನ್ನ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಅದನ್ನ ಖಂಡನೆ ಮಾಡುವಂಥ ಪ್ರವೃತ್ತಿ ಬೆಳೆಸ್ಕೊಳ್ಬೇಕು. ಗೋಷ್ಠಿಯಲ್ಲಿ ಪಾರಾಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಟ್ಟಿ ಕುಶಾಲಪ್ಪ, ಬಲ್ಲಮಟ್ಟಿ ಗ್ರಾಮ ಪಂಚಾಯತಿ ಸದಸ್ಯ ಮಣವಟ್ಟಿರ ಹರೀಶ್ ಕುಶಾಲಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.